ಹಾಯ್ ಫ್ರೆಂಡ್ಸ್, ನಾನು ವರ್ಕೌಟ್ ಮಾಡೋಣ ಅಂತೇಳಿ ಸುಮಾರು ಸಲ ಜಿಮ್ಗೆ ಜಾಯ್ನ್ ಆದೆ. ಇದು ತೊಲೆ ವರ್ಷಾನ್ಗಟ್ಟಲೆ ಜಾಯ್ನ್ ಆಗೋದು, ಹೋಗ್ಬಿಟ್ಟು ಕೊನೆಗೆ ಒಂದು ದಿನನೋ 2 ದಿನನೋ ಹೋಗೋದು, ಇಲ್ಲ ಒಂದು ವಾರನೋ 15 ದಿನನೋ ಜಿಮ್ಗೆ ಹೋಗೋದು. ಅದಾದಮೇಲೆ ಹೋಗೋಕ್ಕೆ ಆಗದಿರೋಂಥದ್ದು. ಯಾಕಂದರೆ ಅಲ್ಲಿ ಟೈಮ್ ನಮಗೆ ವರ್ಕೌಟ್ ಆಗೋಲ್ಲ. ನಾನು ಕೆಲಸ ಮಾಡೋ ಜಾಗದಲ್ಲಿ ಡೇ ನೈಟ್ ಕೆಲಸಗಳಿರುತ್ತೆ. ನಾನು ಯಾವಾಗಲೂ ಮಲಗ್ತೀನಿ, ಯಾವಾಗಲೂ ಎದ್ದೇಳ್ತೀನಿ, ಯಾವಾಗಲೂ ನಾನು ಇದು ಮಾಡೋ ಟೈಮಲ್ಲಿ ನನಗೆ ಜಿಮ್ ಟೈಮಿಂಗ್ನ ನಾನು ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಟೆರೆಸಲ್ಲಿ ಹೋಗಿ ವಾಕ್ ಮಾಡೋಣ ಅಂತಂತಂದರೆ ಆ ಟೈಮಲ್ಲಿ ಮಳೆ ಬಂದುಬಿಡ್ತಿತ್ತು. ಮನೇಲೇ ವರ್ಕೌಟ್ ಮಾಡೋಣ ಅಂಥೇಳಿ ನಾನು ಸುಮಾರು ದಿನ ಯೋಚನೆ ಮಾಡಿ ಸುಮಾರು ಟ್ರೆಡ್ಮಿಲ್ಗಳನ್ನ ನಾನು ಚೆಕ್ ಮಾಡಿದಾಗ ಎಲ್ಲನೂ 40,000 50,000 ಹಾಗೆ ಸುಮಾರು ಎಕ್ಸ್ಪೆನ್ಸಿವ್ ಆದಂಥ ಟ್ರೆಡ್ಮಿಲ್ಗಳೇ ಸಿಗ್ತಿತ್ತೆ ಹೊರತು ನಮ್ಮ ಬಡ್ಜೆಟ್ಗೆ ಯಾವುದೂ ಸಿಕ್ಕಿರಲಿಲ್ಲ. ಅದಕ್ಕೆ ನಮ್ಮ ಬಡ್ಜೆಟ್ನಲ್ಲಿ ಒಂದು ಅಮೆಝಾನ್ನ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ತಂದಿದ್ದೀನಿ. ಅದನ್ನು ನಾನು ಆಲ್ರೆಡಿ ಯೂಸ್ ಮಾಡಿ ಒಂದು 15 ದಿನದಿಂದ ಅದನ್ನು ಯೂಸ್ ಮಾಡಿ ಅದನ್ನು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂಥೇಳಿ ನಾನು ಕೊನೆಗೆ ಆ ವಿಡಿಯೋನ ಪಬ್ಲಿಷ್ ಮಾಡ್ತಾಯಿದ್ದೀನಿ. ಇದು 17,999 ರೂಪಾಯಿ ಇತ್ತು ಅಮೆಝಾನಲ್ಲಿ. ಇದರ ಹೆಸರು ಫಿಟ್ ಕಿಟ್ ಬೈ ಕಲ್ಟ್ ಟರ್ಬೋ ರನ್ BLD ಮೋಟರ್ ಟ್ರೆಡ್ಮಿಲ್ ಅಂಥೇಳಿ. ಇದು 5.5 HP ಮೋಟರ್ ಇದೆ. 12.8 km/h ಮ್ಯಾಕ್ಸಿಮಮ್ ಸ್ಪೀಡು. 1ರಿಂದ I just wish things would get better. I'm trying to get rid of them, but nothing seems to start ಆಗುತ್ತೆ. 1ರಿಂದ 12ವರೆಗೂ ಇರುತ್ತೆ. 120 kg ವೆಯ್ಟ್ ಕೆಪಾಸಿಟಿ ಇದೆ. ನಾವು ಎಷ್ಟು 120 kg ವರೆಗೂ ಇದ್ರೂ ಕೂಡ ಇದರಲ್ಲಿ ನಾವು ವಾಕ್ ಮಾಡಬಹುದು. ಹಾಗೆ ಪ್ರೆಸೆಂಟ್ ಪ್ರೋಗ್ರಾಮ್ಸ್ಗಳಿದೆ, LED ಡಿಸ್ಪ್ಲೇ ಇದೆ, USB ಕನೆಕ್ಷನ್ಸ್ ಇದೆ. USB ನಾರ್ಮಲಿ ನಾನು ಸುಮಾರು ಸಲ ಸಾಂಗಿಗೆ ಹಾಕಿ ಟ್ರೈ ಮಾಡಿದೆ, ಬಟ್ ಅದೆಲ್ಲ ವರ್ಕೌಟ್ ಆಗಲಿಲ್ಲ. ಬಟ್ ನಮ್ಮ ಫೋನ್ಗಳನ್ನ ಅಲ್ಲಿ ಚಾರ್ಜ್ ಮಾಡ್ಕೋಬೋದು. ಈ ಪ್ಲಗ್ ಪಾಯಿಂಟ್ ಕೂಡ ತುಂಬಾ ಕನ್ವೀನಿಯೆಂಟ್ ಆಗಿದೆ. ಮನೇಲಿ 240 ವಾಟ್ಸ್ ಏನು ಪವರ್ ಇದೆಯೋ ಅಷ್ಟನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಈ ಟ್ರೆಡ್ಮಿಲ್ನ ಫಿಕ್ಸಿಂಗ್ ತುಂಬಾ ಈಸಿ ಇದೆ, ಲೈಕ್ ಇನ್ಸ್ಟಾಲೇಷನ್ ತುಂಬಾ ಈಸಿ ಇದೆ. ಇಲ್ಲ ಅಂತಂದರೆ ನೀವು ಅಮೆಝಾನಲ್ಲಿ 1000 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಅವರೇ ಬಂದು ಫಿಟ್ ಮಾಡಿ ನಿಮಗೆ ಗೈಡೆನ್ಸ್ಗಳನ್ನ ಕೊಟ್ಟು ಹೋಗ್ತಾರೆ. ಇದು ಸೇಫ್ಟಿ ಪಿನ್. ಇವಾಗ ಫಿಕ್ಸ್ ಮಾಡ್ತಾ ಇರೋದು ಸೇಫ್ಟಿ ಪಿನ್. ನಾವು ಯಾವಾಗಲೂ ವಾಕ್ ಮಾಡುವಾಗ ಅದನ್ನು ನಮ್ಮ ಬಟ್ಟೆಯಲ್ಲಿ ಇಲ್ಲ ಹಿಪ್ಪಲ್ಲಿ ಎಲ್ಲರೂ ಒಂದು ಕಡೆ ಕ್ಲಿಪ್ ಮಾಡ್ಕೋಬೇಕು. ಇದು ಒಂದು ಕಿಟ್ ಕೊಟ್ಟಿದ್ದಾರೆ. ಅದರಲ್ಲಿ 2 ಸ್ಕ್ರೂ, ಇನ್ನೆರಡು ದೊಡ್ಡ ಸೈಜಿಗೆ ಸ್ಕ್ರೂ ಕೊಟ್ಟಿದ್ದಾರೆ. 2 ಆ್ಯಲಿಂಗ್ ಕೀಸ್ ಇದೆ. ಅಲ್ಲಿ ನಂಬರ್ಸ್ಗಳು ಹಾಕಿ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ನಾವು ಅದನ್ನು ಒಂದು ಸಲ ಮ್ಯಾನ್ಯಲ್ನಲ್ಲಿ ಚೆಕ್ ಮಾಡಿ ಎಲ್ಲೆಲ್ಲಿ ಫಿಕ್ಸ್ ಮಾಡಬೇಕು ಅಂತ ನಾವು ನೀಟಾಗಿ ನೋಡ್ಕೋಬೋದು. ಇಲ್ಲಿ ಮುಂದೆ ನಾವು ಹ್ಯಾಂಡಲ್ ಇರೋ ಜಾಗ ಮಾತ್ರ ಇಂಪಾರ್ಟೆಂಟ್. ಯಾಕಂತಂದರೆ ಬರುವಾಗಲೂ ಇದೊಂದು ಫೋಲ್ಡ್ ಆಗಿರುತ್ತೆ. ಇದನ್ನು ನಾವು ಸ್ಟ್ರೈಟ್ ಮಾಡಿದಾಗ ಅಲ್ಲಿ ಯಾವ್ದಾದ್ರು ಒಂದು ಗ್ರಿಪ್ ಬೇಕು ಅಂತ ಹೇಳಿ ಈ ಸ್ಕ್ರೂಸ್ಗಳನ್ನ ಕೊಟ್ಟಿದ್ದಾರೆ. ಈ ಸ್ಕ್ರೂಸ್ಗಳನ್ನ ಫಿಕ್ಸ್ ಮಾಡೋದು ತುಂಬಾ ಈಸಿ ಇದೆ. ಕೆಳಗೆ 2 ಸ್ಕ್ರೂ, ಜೊತೆಗೆ ಅದಕ್ಕೆ ಅಂತ ಆ್ಯಲಿಂಗ್ ಕೀಸ್ ಕೊಟ್ಟಿದ್ದಾರೆ. ಆಗಲಿ ಒಂದು ಕವರ್ ರೀತಿ ಸಿಕ್ತಲ್ಲ, ಅದನ್ನು ಸೈಡಲ್ಲಿ ಹಾಕಿ ಅಲ್ಲಿ ಸಣ್ಣ ಸಣ್ಣ ಸ್ಕ್ರೂಸ್ ಕೊಟ್ಟಿದ್ದಾರೆ. ಆ ಸ್ಕ್ರೂಸ್ಗಳನ್ನ ನಾವು ಫಿಕ್ಸ್ ಮಾಡ್ಬೋದು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಮನೇಲಿ ಅರ್ಥಿಂಗ್ ಇರಬೇಕು. ಅರ್ಥಿಂಗ್ ಇದ್ದರೆ ಮಾತ್ರ ಇದು ಸೇಫ್ಟಿ. ಇದನ್ನು ಅನ್ಬಾಕ್ಸ್ ಮಾಡಿ ಬಾಕ್ಸಿಂದ ಮೇಲೆ ತೆಗೆದು ಇಡೋದಕ್ಕೆ ಒಬ್ಬರಿಂದ ಆಗಲ್ಲ, ಇಬ್ಬರು ಇರಬೇಕು. ಒಬ್ಬರು ಚಿಕ್ಕದಾಗಿ ಹೆಲ್ಪ್ ಮಾಡೋಕ್ಕಿದ್ರು ಸಾಕು. ಒಬ್ಬೊಬ್ಬರೇ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಕಷ್ಟ ಇದೆ. ನಾನು ಎಲ್ಲ ಕಡೆ ಫಿಕ್ಸ್ ಮಾಡಾಯಿತು. ಇದೊಂದು ಎಕ್ಸ್ಟ್ರಾ ಬಾಕ್ಸ್ ಕೊಟ್ಟಿದ್ರು, ಯಾಕಂತಂದರೆ ಈ ಜಾಯಿಂಟ್ಸ್ಗಳು ಕಾಣಿಸ್ಬಿಡುತ್ತೆ ಅಂಥೇಳಿ ಇದೊಂದು ಬಾಕ್ಸ್ ಥರ ಕೊಟ್ಟಿದ್ದಾರೆ. ಅದೇ ಆಲಂಕಿನಲ್ಲಿ ಸ್ಕ್ರೂ ರೀತಿ ಒಂದು ಆಪ್ಷನ್ ಇದೆ. ಅದರಿಂದ ಅದನ್ನು ನಾವು ಸ್ಕ್ರೂಸ್ನ ಹಾಕಿ ಟೈಟ್ ಮಾಡಿದ್ರೆ ನಮ್ಮ ಟ್ರೆಡ್ಮಿಲ್ ರೆಡಿ. ಟ್ರೆಡ್ಮಿಲ್ನ ಪ್ಲಗ್ ಮಾಡಿದ ತಕ್ಷಣ ಕೆಳಗೆ ಒಂದು ಸಣ್ಣ ಸ್ವಿಚ್ ಇದೆ. ಆ ಸ್ವಿಚ್ನ ಆನ್ ಮಾಡಿಬಿಟ್ರೆ ನಮ್ಮ ಟ್ರೆಡ್ಮಿಲ್ ಆನ್ ಆಗಿಬಿಡುತ್ತೆ. ನಾವು ಟ್ರೆಡ್ಮಿಲ್ ಏರಿದ ತಕ್ಷಣವೇ ಈ ಸೇಫ್ಟಿ ಪಿನ್ ಹಾಕ್ಕೊಂಡು ಸ್ಲೋಲಿ ನಾವು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಒಂದು 3 ಸೆಕೆಂಡ್ಸ್ ತಗೊಳುತ್ತೆ. 3 ಸೆಕೆಂಡ್ಸ್ ತಗೊಂಡಾದಮೇಲೆ ನಾವು ಸ್ಟಾರ್ಟ್ ಆಗುತ್ತೆ 1 km/h ಸ್ಪೀಡಲ್ಲಿ. ಅದಾದಮೇಲೆ ನಿಮಗೆ ಸ್ಪೀಡು ಅಲ್ಲಿ ಡಿಸ್ಪ್ಲೇಲೂ ಇದೆ. ಇಲ್ಲ ನಮ್ಮ ರೈಟ್ ಹ್ಯಾಂಡ್ ಹತ್ರನೂ ಸಣ್ಣ ಸ್ವಿಚಸ್ಗಳಿದೆ, ನಮ್ಮ ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ಡಿಕ್ರೀಸ್ ಮಾಡೋದಕ್ಕೆ.
ಹಾಗೆ ಲೆಫ್ಟ್ ಸೈಡಲ್ಲಿ ಸ್ಟಾಪ್ ಮತ್ತು ಸ್ಟಾರ್ಟ್ ಆಪ್ಷನ್ಸ್ ಲೆಫ್ಟ್ ಸೈಡಲ್ಲೂ ಇದೆ. ಮೇಲೆ ಮೇನ್ ಇದರಲ್ಲಿ ನಿಮಗೆ ನೀವು ವಾಕ್ ಮಾಡ್ತಾನೆ ಅಲ್ಲಿನ ಟೈಮಿಂಗ್ ಗೊತ್ತಾಗುತ್ತೆ, ಎಷ್ಟು ಹೊತ್ತಿಂದ ನಾವು ವಾಕ್ ಮಾಡ್ತಿದ್ದೀವಿ ಅಂತ, ನಮ್ಮ ಪಲ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಜೊತೆಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ, ಎಷ್ಟು ಡಿಸ್ಟೆನ್ಸ್ ಹೋಗ್ತಾ ಇದ್ದೀವಿ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ಆ ರೀತಿ ಡಿಸ್ಟೆನ್ಸ್ಗಳು ಗೊತ್ತಾಗುತ್ತೆ, ಜೊತೆಗೆ ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ ಅಂತ ಕೂಡ ಡಿಸ್ಪ್ಲೇಲಿ ಗೊತ್ತಾಗುತ್ತೆ. ಹಾಗೆ ಸುಮಾರು ಪ್ರೋಗ್ರಾಮ್ಸ್ಗಳು ಅಲ್ಲಿ ನೀವು ಮಾಡ್ಬೋದು. ನಾವು 1 ನಿಮಿಷ ಆದಮೇಲೆ ಜಾಸ್ತಿ ಆಗಬೇಕು, 1 ನಿಮಿಷ ಆದಮೇಲೆ ಕಡಿಮೆ ಆಗಬೇಕು, ಅವುಗಳು ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಸೆಂಟ್ರಲ್ ಒಂದು ಬಟನ್ ಇದೆ, ಅದರಲ್ಲಿ 3, 6, 9 ಕಿಲೋಮೀಟರ್ ಸ್ಪೀಡಲ್ಲಿ ನಿಮಗೆ ಒಂದೇ ಸಲ ಜಂಪ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ನೀವು ಶೂಸ್ ಹಾಕ್ಕೊಂಡು ಮಾತ್ರ ವಾಕ್ ಮಾಡಬೇಕು, ಬೇರ್ ಫುಟಲ್ಲಿ ವಾಕ್ ಮಾಡಬೇಡಿ. ಸ್ಪೆಷಲಿ ಈ ಟ್ರೆಡ್ಮಿಲ್ ಬಂದು ಬಿಗಿನರ್ಸ್ಗಳಿಗೆ ಮಾತ್ರ. ತುಂಬ ಪ್ರೊಫೆಷ್ನಲ್ಸ್ಗಳಿಗೆ ಇಲ್ಲ ನಾನು ರನ್ ಮಾಡ್ತೀನಿ, ಇಲ್ಲಿಂದ ಓಡ್ತೀನಿ ಟ್ರೆಡ್ಮಿಲಲ್ಲಿ ಅಂತಂದರೆ ಇದು ನಿಮಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಷ್ಟೇ.